ಇವತ್ತು ಡೇ ಸ್ಟಾರ್ಟ್ ಆಗಿದ್ದು ಚಿಯಾ ಪುಡಿಂಗ್ ವಿತ್ ಸೂಪ್ ನಟ್ಸ್ ಆ್ಯಂಡ್ ಸೀಡ್ಸ್ ಜೊತೆ. ಇಟ್ಸ್ ಹೈ ಇನ್ ಪ್ರೋಟೀನ್, ಹೈ ಇನ್ ಫ್ಯಾಟ್ಸ್, ಹೈ ಇನ್ ಫೈಬರ್. ಸೊ ಯಮ್ ಡೆಲಿಷಿಯಸ್ ಆ್ಯಂಡ್ 10 on 10 ರೆಸಿಪಿ. ನಿಮ್ಗೆ ರೆಸಿಪಿ ಬೇಕಂತ ಕಮೆಂಟ್ ಮಾಡಿ, ನೀವು ನಾಳೆ ಬ್ಲಾಗ್ಗಳು ಹೇಳ್ತೀನಿ ಅಂತ. ಇದನ್ನ ಇವಾಗ ನಾನು ಫಟಾಫಟ್ ತಿನ್ಕೊಂಡು ರೆಡಿಯಾಗಿ ಹೋಗ್ತೀನಿ ಜಿಮ್ಮಿಗೆ. ಇವತ್ತು ನನ್ನ ಪುಷ್ ಡೇ ಆ್ಯಂಡ್ ಈ ಜಿಮ್ ಒಳಗೆ ನಂದು ಲಾಸ್ಟ್ ಟ್ರಯಲ್ ಡೇ ಇತ್ತು ಇವತ್ತು. ಸೊ ಐ ಹ್ಯಾವ್ ಟು ಫೈನಲೈಸ್ ಥಿಂಗ್ಸ್. Anyway, these are the workouts I did for today. Please do take the screenshot. ಜಿಮ್ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡ್ತೀನಿ, ಸಿಕ್ಕಾಪಟ್ಟೆ ಮಳೆ ಹತ್ತೈತಿ. ಇವತ್ತು ಮಳೆದು ಸಿಂಪ್ಟಮ್ಸು ಇರಲಿಲ್ಲ, ಸಡನ್ ಆಗಿ ಮಳೆ ಇತ್ತು. ಬಟ್ ಗಾಡ್ ಸೇಕ್ ನನ್ನ ಕಡೆ ಇವತ್ತು ಅಂಬ್ರೆಲ್ಲ ಇತ್ತು. ಈ ಅಡುಗೆ ಮಾಡೋದ್ರಾಗ ನಾನು ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೇನೆ ಅಂತಂದ್ರೆ ಹುಕ್ಕುಮಾರೆ. ಚಪಾತಿ ಮಾಡಬೇಕಾಗಿತ್ತು, ಅದಕ್ಕೊಂದು ಎಗ್ ಹಾಕ್ಬೇಕಂತ ಅಂದ್ಕೊಂಡೆ ಪ್ರೋಟೀನಿಗೆ. ಆ 2 ಎಗ್ ಒಡೆದು ಹಾಕ್ಬಿಟ್ಟಿದ್ದೀನಿ. ಅದು ಎಷ್ಟು ಹಿಟ್ಟಿಗೆ ಮಿದ್ ಆಗ್ಬಿಟ್ಟೈತೆ ಅಂತ ಒಂದು ಹನಿ ಬಳಸಿಲ್ಲ ನಾನು ನೀರು. ಫುಲ್ ಮಿದು ಕೈಗೆಲ್ಲ ಅಂಟ್ಕೊಳತ್ಬಿಟ್ಟೈತಿ. ಅದಕ್ಕೆ ಆಲ್ಮೋಸ್ಟ್ 1.5-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಬಿಡಿಸಿದ್ದೀನಿ ಇವತ್ತು. ಮೊನ್ನೆ ಹಲ್ಲು ಕ್ಲೀನ್ ಮಾಡ್ಸ್ಕೊಂಬಂದಿದ್ದೆಲ್ಲ. ಸೊ ಅದ್ರ ಮೇಲೆ ಇವರು ಡೆಂಟಿಸ್ಟ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ನನಗೊಂದು ಟೂತ್ ಪೇಸ್ಟ್, ಮೌತ್ ವಾಶ್ ಮತ್ತು ಒಂದೇನೋ ಜೆಲ್ ಥರ ಕೊಟ್ಟಿದ್ದಾರೆ. ಒಂದು 5 to 6 ಡೇಸ್ವರೆಗೂ ಮಾರ್ನಿಂಗ್ ಮತ್ತು ನೈಟ್ ಮಾಡೋಕ್ಕೆ ಹೇಳಿದ್ದಾರೆ ಕಂಟಿನ್ಯೂಸ್ ಆಗಿ. ದ್ಯಾಟ್ಸ್ ಇಟ್. ನಿಮ್ಗೆ ನಾಳೆ ವ್ಲಾಗ್ ಒಳಗೆ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್.